ದರ್ಶನ್ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಈಗ ಮನೆ ಮಾಡಿದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಹೈಕೋರ್ಟ್ನಲ್ಲಿ ವಾದವನ್ನ ಆರಂಭಿಸಿದ್ದಾರೆ. ದರ್ಶನ್ರಿಂದ ಮಧ್ಯಂತರ ಬೇಲ್ ದುರ್ಬಳಕೆ ಆಗಿದೆ ಅಂತ ಅವರು ಹೇಳಿದ್ದಾರೆ. ಮಧ್ಯಂತರ ಜಾಮೀನು ರದ್ದು ಮಾಡಬೇಕು ಅಂತ ಕೂಡ ಕೋರ್ಟ್ಗೆ ಕೋರಿದ್ದಾರೆ. ದರ್ಶನ್ರನ್ನ ಮತ್ತೆ ಜೈಲಿಗೆ ಕಳಿಸಿ ಮಧ್ಯಂತರ ಜಾಮೀನಿನ ದುರ್ಬಳಕೆಯಾಗಿದೆ, ಆಪರೇಷನ್ ಇಮಿಡಿಯೇಟ್ ಆಗಿ ಆಗಬೇಕು ಅಂತ ಹೇಳಿ ಹೋದವರು ಇಲ್ಲಿಯವರೆಗೂ ಕೂಡ ಸಿನಿಮಾ ರೀತಿಯಲ್ಲಿ ಕಾಲಹರಣ ಮಾಡ್ತಾ ಇದ್ದಾರೆ. ವೈದ್ಯರ ಮೆಡಿಕಲ್ ವರದಿ ಪ್ರಸ್ತಾಪಿಸಿ ಎಸ್ಪಿಪಿ ಪ್ರಬಲ ವಾದವನ್ನ ಮಂಡಿಸ್ತಾ ಇದ್ದಾರೆ. ಜಾಮೀನು ಅವಧಿ ಯಾವಾಗ ಮುಗಿಯುತ್ತೆ ಅಂತ ಈ ಸಂದರ್ಭದಲ್ಲಿ ಜಡ್ಜ್ ಕೇಳಿದ್ದಾರೆ. ಮುಂದಿನ ವಾರ ಮುಕ್ತಾಯ ಆಗುತ್ತೆ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಹೇಳಿದ್ದಾರೆ. ಈ ವೇಳೆ ಆಪರೇಷನ್ ನಿಗದಿಯಾಗಿದೆ ಅಂತ ದರ್ಶನ್ ಪರ ವಕೀಲ ನಾಗೇಶ್ ಅವರು ಹೇಳ್ತಾರೆ. ಹಾಗಾದ್ರೆ ಯಾವಾಗ ಆಪರೇಷನ್ ಮಾಡಿಸ್ತೀರಿ ಅಂತ ಮರು ಪ್ರಶ್ನೆಯನ್ನ ಎಸ್ಪಿಪಿ ಎತ್ತಿದ್ದಾರೆ. ಅದನ್ನ ಕೋರ್ಟ್ಗೆ ಹೇಳ್ತೀನಿ ಅಂತ ಸಿವಿ ನಾಗೇಶ್ ಹೇಳಿದ್ರಿಂದ ಸದ್ಯ ಯಾವಾಗ ಆಪರೇಷನ್ ಅನ್ನೋದ್ರ ಬಗ್ಗೆ ಕೋರ್ಟ್ ಗಮನಕ್ಕೆ ತರಬೇಕಾಗುತ್ತೆ. ಆಗ ಕೋರ್ಟ್ ಅದಕ್ಕೆ ಕನ್ವಿನ್ಸ್ ಆಗುತ್ತಾ ಅಥವಾ ಎಸ್ಪಿಪಿ ವಾದದಂತೆ ಅವರಿಗೆ ಮತ್ತೆ ಜೈಲಿಗೆ ಕಳಿಸ್ತಾರಾ ಅನ್ನುವಂತಹ ಪ್ರಶ್ನೆಯಲ್ಲಿ ಮನೆ ಮಾಡಿದೆ. ದರ್ಶನ್ರನ್ನ ಮತ್ತೆ ಜೈಲಿಗೆ ಕಳಿಸಿ ಮಧ್ಯಂತರ ಜಾಮೀನಿನ ದುರ್ಬಳಕೆಯಾಗಿದೆ, ಕಾಲಹರಣ ಮಾಡ್ತಾ ಇದ್ದಾರೆ ಅಂತ ವಾದಿಸಿದ್ದಾರೆ ಎಸ್ಪಿಪಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಮೆಡಿಕಲ್ ಬೇಲ್ ಮೇಲೆ ಬಂದಂತಹ ದರ್ಶನ್ ಇಲ್ಲಿಯವರೆಗೂ ಕೂಡ ಆಪರೇಷನ್ ವಿಚಾರವಾಗಿ ಯಾವುದೇ ರೀತಿಯ ಸ್ಪಷ್ಟನೆ ಕೊಡ್ತಾ ಇಲ್ಲ, ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ದಾರೆ. ಈ ಮೂಲಕ ಅವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸಿ ಜೈಲಿಗೆ ಮತ್ತೆ ಕಳಿಸಿ ಅಂತ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ವಾದ ಪ್ರತಿವಾದಗಳಾಗಿದೆ? ದಿವ್ಯಾ, ಮಧ್ಯಂತರ ಜಾಮೀನಿನ ಆದೇಶ ಏನಿದೆ ಆ ಮಧ್ಯಂತರ ಜಾಮೀನಿನ ಅವಧಿಯನ್ನ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಅವರು ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ರು. ಹೀಗಾಗಿ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದಂತಹ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಈಗಾಗಲೇ ಜಾಮೀನನ್ನ ಪಡೆದುಕೊಂಡು 1 ತಿಂಗಳಾಗಿದೆ, ಇನ್ನೂ ಕೂಡ ಅವರು ಶಸ್ತ್ರಚಿಕಿತ್ಸೆಯನ್ನ ಸರ್ಜರಿಯನ್ನ ಮಾಡಿಸ್ಕೊಂಡಿಲ್ಲ. ಬೆಳಿಗ್ಗೆ ಮಾಡಿಸ್ಲಿಲ್ಲ ಅಂತ ಹೇಳಿದ್ರೆ ಲಕ್ವ ಹೊಡೆಯುತ್ತೆ, ಸ್ಟ್ರೋಕ್ ಆಗುತ್ತೆ, ಪ್ಯಾರಾಲಿಸಿಸ್ ಆಗುತ್ತೆ ಅನ್ನೋ ಮಟ್ಟಿಗೆ ಹೇಳಿದ್ರು ಕೋರ್ಟ್ನಲ್ಲಿ. ಆದ್ರೆ ಇನ್ನೂ ಕೂಡ 2 ವರದಿ ಕೊಟ್ಟರು ಕೂಡ ಇನ್ನೂ ಅವರು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಂಡಿಲ್ಲ. ಅಲ್ಲಿಗೆ ಎಲ್ಲ ಒಂದ್ ಕಡೆ ಈ ಸಿನಿಮಾದಲ್ಲಿ ನಡೆದಂತೆ ನಡೆಯುತ್ತೆ ಅಂತ ಹೇಳಿ ಅನ್ಕೊಂಡಿದ್ದಾರೆ. ಅದನ್ನ ತೋರಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಇವರು. ತಲೆ ಬಾಚ್ಕೊಳ್ಳೋ, ಪೌಡರ್ ಹಾಕೊಳ್ಳೋ ರೀತಿ ಎಲ್ಲವನ್ನ ಬಿಂಬಿಸ್ತಿದ್ದಾರೆ. ಆ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗುವ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋ ಮಟ್ಟಿಗೆ ಕೋರ್ಟ್ ನಲ್ಲಿ ಪ್ರಸನ್ನ ಕುಮಾರ್ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇವರು ಕೊಟ್ಟಿರ್ತಕ್ಕಂಥ ಕಾರಣ ಏನಿದೆ, 24 ಗಂಟೆಯ ಒಳಗೆ ಬಿಪಿಯನ್ನ ಕಂಟ್ರೋಲ್ಗೆ ತರಬಹುದು. ಅಂಬ್ಲಾಂಗ್ ಅಂತೇಳಿ ಒಂದು 5 mg ಮಾತ್ರೆ ತಿಂದ್ರೆ 1 ದಿನದ ಒಳಗಾಗಿ ಆ ಬಿಪಿ ಏನಿದೆ ಅದು ನಾರ್ಮಲ್ಗೆ ಬರುತ್ತೆ. ಅನೆಸ್ಥೇಷಿಯಾ ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನು ಕಂಟ್ರೋಲ್ಗೆ ತೆಗೆದುಕೊಂಡು ಬಿಪಿಯನ್ನ ಸರ್ಜರಿ ಮಾಡ್ತಾರೆ. ಆದ್ರೆ ಇವರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ. ಹೀಗಾಗಿ ಈಗಿದ್ದು ಕೂಡ ಇನ್ನು ಶಸ್ತ್ರಚಿಕಿತ್ಸೆ ಆಗಿಲ್ಲ, ಇನ್ನೇನು ಶಸ್ತ್ರಚಿಕಿತ್ಸೆಯ ಮಾಡಿಸ್ಕೊಳ್ತಿಲ್ಲ, ಇನ್ನೇನು ಇಂಟ್ರಿಮ್ ಬೇಲ್ನ ಅವಧಿ ಏನಿದೆ ಅದು ಎಕ್ಸ್ಟೆಂಡ್ ಆಗ್ತಾ ಬರ್ತಿದೆ ಅನ್ನೋ ಮಟ್ಟಿಗೆ ಕೋರ್ಟ್ನ ಗಮನಕ್ಕೆ ತರ್ತಾರೆ. ಆಗ ಇನ್ನು ಎಷ್ಟು ದಿನ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಜಡ್ಜ್ ಕೇಳ್ತಾರೆ. ಮುಂದಿನ ವಾರದಲ್ಲಿ ಮುಗಿಯುತ್ತೆ ಅಂತ ಹೇಳಿ ಹೇಳಿದಂತಹ ಸಂದರ್ಭದಲ್ಲಿ ಮಧ್ಯಪ್ರವೇಶವನ್ನ ಮಾಡಿದಂತಹ ಸಿವಿ ನಾಗೇಶ್ ಅವರು ಇದೀಗ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿ ಆಗಿದೆ ಅನ್ನೋ ಮಟ್ಟಿಗೆ ನ್ಯಾಯಾಲಯದ ಗಮನಕ್ಕೆ ತರ್ತಾರೆ. ಯಾವಾಗ ಮಾಡಿಸ್ತೀರಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅದನ್ನ ಕೋರ್ಟ್ಗೆ ಹೇಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಕಾರಣ ಅದು ಓಪನ್ ಕೋರ್ಟ್, ಹೀಗಾಗಿ ಸಾಕಷ್ಟು ವಕೀಲರು ಇರ್ತಾರೆ, ಮಾಧ್ಯಮ ಪ್ರತಿನಿಧಿಗಳಿರ್ತಾರೆ. ಹೀಗಾಗಿ ಓಪನ್ ಕೋರ್ಟ್ಗೆ ಅಂದ್ರೆ ಮುಚ್ಚಿದ ಲಕೋಟೆಯಲ್ಲಿ ಮನೆಯ ನ್ಯಾಯಾಧೀಶರಿಗೆ ಯಾವತ್ತು ಸರ್ಜರಿ ಆಗುತ್ತೆ ಅಂತೇಳಿ ದರ್ಶನ್ ಪರ ವಕೀಲರು ಕೊಡಬಹುದು. ಆದ್ರೆ ಎಸ್ಪಿಪಿ ಅವರು ಇವರ ಜಾಮೀನಿನ ಮಧ್ಯಂತರ ಜಾಮೀನಿನ ಅವಧಿ ಏನಿದೆ ಅದು ಮುಗಿತಾ ಬಂದಿದೆ, ಇನ್ನೂ ಕೂಡ ಶಸ್ತ್ರಚಿಕಿತ್ಸೆ ಆಗಿಲ್ಲ. ಹೀಗಾಗಿ ಇಂಟ್ರಿಮ್ ಬೇಲನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಜೈಲಿಗೆ ಕಳಿಸಬೇಕು ಅನ್ನೋ ಮಟ್ಟಿಗೆ ನ್ಯಾಯಾಧೀಶರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವೈದ್ಯರ ಮೆಡಿಕಲ್ ವರದಿ ಪ್ರಸ್ತಾಪಿಸಿ ಎಸ್ಪಿಪಿ ವಾದವನ್ನ ಮಾಡಿದ್ರು. ಜಾಮೀನು ಅವಧಿ ಯಾವಾಗ ಮುಗಿಯುತ್ತೆ ಅಂತ ಈ ಸಂದರ್ಭದಲ್ಲಿ ಜಡ್ಜ್ ಕೇಳಿದಾಗ ಮುಂದಿನ ವಾರ ಅವರ ಜಾಮೀನು ಅವಧಿ ಮುಕ್ತಾಯವಾಗುತ್ತೆ. ಆದ್ರೆ ಇಲ್ಲಿಯವರೆಗೂ ಕೂಡ ಬಿಪಿ ನಾರ್ಮಲ್ ಆಗಿ ಬಂದಿಲ್ಲ ಅಂತ ಹೇಳಿ ಆಪರೇಷನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಸ್ಪಷ್ಟ ದಿನಾಂಕವನ್ನ ಕೊಟ್ಟಿಲ್ಲ ಅಂತ.